ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ನೀವೇನಾದರೂ ಚೆಕ್ ಬುಕ್ನ ಬಳಸ್ತಾ ಇದ್ದರೆ ಖಂಡಿತ ಯಾರಿಗಾದರೂ ನೀವು ಚೆಕ್ ಬುಕ್ ಕೊಟ್ಟಿದ್ದರೆ ನೋಡಿ, ಕೇಂದ್ರ ಸರ್ಕಾರದ ಈ ಹೊಸ ನಿಯಮವನ್ನು ನೀವು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆಯಾಗಿದೆ. ಅದೇನಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ಇಂಥ ಹೊಸ ವಿಷಯಗಳನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ದೇಶದಾದ್ಯಂತ ಭಾರತೀಯ ರಿಸರ್ವ್ ಬ್ಯಾಂಕು ಈ ಹೊಸ ನಿಯಮವನ್ನು ತಂದಿದೆ. ಏನಂತ ನೀವು ತಿಳ್ಕೊಳ್ಳೇಬೇಕು ಸ್ನೇಹಿತರೆ. ಇಲ್ಲವಾದರೆ ನೋಡಿ, ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ಅನುಭವಿಸಬೇಕಾಗುತ್ತೆ. ಹಾಗಾದರೆ ಚೆಕ್ ಬುಕ್ಗಳಿಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕು ಏನೆಲ್ಲ ನಿಯಮಗಳು ಅಂದರೆ ಸ್ನೇಹಿತರೆ ಡಿಜಿಟಲ್ ಪೇಮೆಂಟ್ಗಳು ಎಷ್ಟು ಸಕ್ರಿಯವಾಗಿದ್ದರೂ ಕೂಡ ಕೆಲವರು ಇನ್ನೂ ಚೆಕ್ ಮೂಲಕ ವ್ಯವಹಾರ ಮಾಡ್ತಾ ಇದ್ದಾರೆ. ಯಾಕಂದರೆ ನೋಡಿ, ಇದು 50,000 ಆಗ್ಬೋದು, 50 ಲಕ್ಷ ಆಗ್ಬೋದು, 5 ಲಕ್ಷ ಆಗ್ಬೋದು. ನೋಡಿ, ಇವರೆಲ್ಲರೂ ಕೂಡ ಯಾರೆಲ್ಲ ಇಷ್ಟಿಷ್ಟು ಚೆಕ್ ಬರ್ಕೊಡ್ತಾ ಇದ್ದಾರಲ್ಲ, ಖಂಡಿತವಾಗ್ಲೂ ಈ ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕು ಮತ್ತು ಕೇಂದ್ರ ಸರ್ಕಾರ ಈಗ ಚೆಕ್ ವ್ಯವಹಾರಗಳನ್ನು ಇನ್ನಷ್ಟು ಕಠಿಣವಾಗಿ ಮಾಡಿದೆ. ಅದೇನಂತ ಅಂದರೆ ಸ್ನೇಹಿತರೆ, ಇನ್ನು ಮುಂದೆ ಖಾತೆಯಲ್ಲಿ ಹಣವಿಲ್ಲದೆ ನೀವು ಚೆಕ್ ಏನಾರು ಕೊಟ್ಟಿದ್ರೆ ಖಂಡಿತ ಜೈಲು ಶಿಕ್ಷೆ ಆಗುತ್ತೆ. ಅದ್ರ ಜೊತೆಯಲ್ಲಿ ದಂಡವನ್ನು ಕೂಡ ಕಟ್ಟಬೇಕಾಗುತ್ತೆ. ಖಾತೆಯಲ್ಲಿ ಹಣ ಇಲ್ಲ ಅಂದರೆ ನೀವು ಇನ್ನು ಮುಂದೆ ಚೆಕ್ಕನ್ನು ಬೇರೆಯವರಿಗೆ ಕೊಟ್ಟರೆ ಖಂಡಿತವಾಗ್ಲೂ RBI ರೂಲ್ಸ್ ಪ್ರಕಾರ ನೀವು ಕೊಟ್ಟಿರುವ ಚೆಕ್ಗಳನ್ನು ಬೌನ್ಸ್ ಅಂತ ಕರೀತಾರೆ. ನೆಗೋಷಿಯಬಲ್ ಆ್ಯಕ್ಟ್ 1981ರ ಪ್ರಕಾರ ಸೆಕ್ಷನ್ 138ರ ಅಡಿಯಲ್ಲಿ ನೀವು ಕಾನೂನಾತ್ಮಕ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ಪ್ರಕಾರ ಇನ್ನು ಮುಂದೆ ಚೆಕ್ ಬೌನ್ಸ್ ಅಂದರೆ 2 ವರ್ಷ ಜೈಲು ಶಿಕ್ಷೆ ಅಥವಾ ದಂಡವನ್ನು ಪಾವತಿ ಮಾಡಬೇಕಾಗುತ್ತದೆ. ಚೆಕ್ ಬೌನ್ಸ್ ಆದರೆ ನೀವು ಕೊಟ್ಟ ಚೆಕ್ನ 2 ಪಟ್ಟು ಹೆಚ್ಚಿನ ಹಣವನ್ನು ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಚೆಕ್ ಬೌನ್ಸ್ ಆದರೆ 30 ದಿನಗಳ ಒಳಗಾಗಿ ಲೀಗಲ್ ನೋಟಿಸ್ಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ದಂಡವನ್ನು ಪಾವತಿ ಮಾಡದಿದ್ದರೆ ನೀವು ಖಂಡಿತವಾಗ್ಲೂ ಜೈಲು ಶಿಕ್ಷೆಯನ್ನು ಕಡ್ಡಾಯವಾಗಿ ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ. ಚೆಕ್ ಬುಕ್ ನಿಯಮದ ಪ್ರಕಾರ ಈಗ ಈ ಕಠಿಣ ನಿಯಮವನ್ನು ಜಾರಿ ಮಾಡಲಾಗಿದೆ ಸ್ನೇಹಿತರೆ. ಚೆಕ್ ಬುಕ್ನ ವ್ಯವಹಾರ ಮಾಡುವ ಪ್ರತಿಯೊಬ್ಬರೂ ಕೂಡ ಈ ನಿಯಮವನ್ನು ತಿಳ್ಕೊಂಡಿರೋದು ತುಂಬ ಒಳ್ಳೆಯದು. ನೋಡಿ, ನಿಮಗೆ ಗೊತ್ತಿಲ್ಲದೇನೋ ಯಾರಿಗಾದರೂ ಚೆಕ್ ಕೊಟ್ಟಿದ್ರೆ ಅಥವಾ ಮನೆಯಲ್ಲಿ ಏನಾದ್ರು ಖಾಲಿ ಚೆಕ್ಗೆ ಸೈನ್ ಮಾಡಿ ಇಟ್ಟಿದ್ರೆ ನೀವು ಎಚ್ಚರಿಕೆನ ವಹಿಸ್ಕೋಬೇಕು ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.